ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದಂದು ಸರಿಯಾದ ರೀತಿಯಲ್ಲಿ ಭಕ್ತಿ ಹಾಗೂ ಶ್ರದ್ಧೆಯಿಂದ ಸೂಕ್ತ ಬಣ್ಣದ ವಸ್ತ್ರ ಹಾಗೂ ಆಭರಣಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜಿಸುವುದರಿಂದ ಸಕಲ ಕಷ್ಟಗಳು ನೆರವೇರಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ವರಮಹಾಲಕ್ಷ್ಮಿ ದೇವಿಯನ್ನು ಒಲಿಸಿಕೊಳ್ಳಲು ಸರಳ ಮಾರ್ಗಗಳನ್ನು ಅನುಸರಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಶ್ರಾವಣ ಮಾಸ ಬಂತೆಂದರೆ ಸಾಕು ಎಲ್ಲೆಡೆ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡುತ್ತದೆ. ಅದರಲ್ಲಿಯೂ ವಿಶೇಷವಾಗಿ ವಿವಾಹಿತ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ಈ ದಿನದಂದು ಸಂಪತ್ತು, ಕೀರ್ತಿ, ಆರೋಗ್ಯ ಮತ್ತು ಶ್ರೇಯಸ್ಸಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಮಹಿಳೆಯರು ಹಲವು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ಈಗಾಗಲೇ ಮಾರುಕಟ್ಟೆಗಳಲ್ಲಿ ಹಾಗೂ ಆನ್ಲೈನ್ನಲ್ಲಿ ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿಯೂ ಕೂಡ ಭರದಿಂದ ಸಾಗುತ್ತಿದೆ. ಹಾಗೆ ಪೂಜೆಯ ವಿಧಿವಿಧಾನಗಳ ಜೊತೆಗೆ ದೇವಿಗೆ ಉಡಿಸುವ ಸೀರೆ, ತೊಡಿಸುವ ಆಭರಣ ಹಾಗೂ ಮುಡಿಸುವ ಹೂವುಗಳಿಗೂ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಬಹಳ ಮಹತ್ವವಿದೆ. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯ ಪೂಜೆಗೆ ಕೆಲವು ಬಣ್ಣದ ಸೀರೆಗಳನ್ನು ಅತಿ ಶ್ರೇಷ್ಠ ಹಾಗೂ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಆ ಶುಭ ಬಣ್ಣಗಳು ಯಾವುವು ಹಾಗೂ ಅವುಗಳ ಹಿಂದಿರುವ ಅರ್ಥವೇನು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಇಂದು ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಹಸಿರು ಬಣ್ಣದ ಸೀರೆ. ವೀಕ್ಷಕರೇ, ಹಸಿರು ಬಣ್ಣವು ಪ್ರಕೃತಿಯ ಫಲವತ್ತತೆಯ, ಅಭಿವೃದ್ಧಿಯ ಹಾಗೂ ಸಮೃದ್ಧಿಯ ಸಂಕೇತವಾಗಿದೆ. ವರಮಹಾಲಕ್ಷ್ಮಿಗೆ ಹಸಿರು ಬಣ್ಣದ ರೇಷ್ಮೆ ಸೀರೆ, ಅದರಲ್ಲೂ ವಿಶೇಷವಾಗಿ ಬಂಗಾರದ ಜರಿ ಅಥವಾ ಅಂಚು ಇರುವ ಸೀರೆಯನ್ನು ಉಡಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಬಹುಪಾಲು ಮಹಿಳೆಯರು ದೇವಿಯ ಅಲಂಕಾರಕ್ಕೆ ಹಸಿರು ಬಣ್ಣಕ್ಕೆ ಮೊದಲ ಆದ್ಯತೆಯನ್ನು ನೀಡುತ್ತಾರೆ. ಹಾಗೆ ಕೆಂಪು ಬಣ್ಣದ ಸೀರೆ. ಹಿಂದೂ ಧರ್ಮದಲ್ಲಿ ಕೆಂಪು ಬಣ್ಣವನ್ನು ಸ್ತ್ರೀ ಶಕ್ತಿ, ಭಕ್ತಿ ಹಾಗೂ ಮಂಗಳಕರ ಸಂಕೇತವೆಂದು ಬಣ್ಣಿಸಲಾಗಿದೆ. ದೇವಿಗೆ ಜರಿ ತೇಜಿನಿಂದ ಕಂಗೊಳಿಸುವ ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನು ತೊಡಿಸೋದ್ರಿಂದ ಪೂಜೆಯ ಕಳೆ ಮತ್ತಷ್ಟು ಹೆಚ್ಚುತ್ತದೆ. ಇದು ಸಾಂಪ್ರದಾಯಿಕ ಹಾಗೂ ಅತ್ಯಂತ ಆಕರ್ಷಕ ನೋಟವನ್ನು ಕೂಡ ನೀಡುತ್ತದೆ. ಹಾಗೆ ಹಳದಿ ಅಥವಾ ಬಂಗಾರದ ಬಣ್ಣದ ಸೀರೆ. ಹಳದಿ ಬಣ್ಣವು ಸದಾ ಚೈತನ್ಯ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಯಾವುದೇ ಶುಭ ಕಾರ್ಯಗಳಿರಲಿ, ಪೂಜೆ ಪುನಸ್ಕಾರಗಳಿರಲಿ, ಅಲ್ಲಿ ಹಳದಿ ಬಣ್ಣಕ್ಕೆ ವಿಶೇಷವಾದ ಸ್ಥಾನಮಾನವಿರುತ್ತದೆ. ಈ ಬಣ್ಣದ ಸೀರೆಯು ಮನೆಗೆ ಅಭಿವೃದ್ಧಿ ಹಾಗೂ ಸಮೃದ್ಧಿಯನ್ನು ತರುತ್ತದೆ. ಹಾಗೆ ಮರೂನ್ ಹಾಗೂ ಗುಲಾಬಿ ಬಣ್ಣ. ಮರೂನ್ ಬಣ್ಣದ ರೇಷ್ಮೆ ಸೀರೆಯು ಪೂಜೆ ಸಮಯದಲ್ಲಿ ನೋಡುಗರ ಕಣ್ಮನ ಸೆಳೆಯುವ ಜೊತೆಗೆ ದೇವಿಗೆ ರಾಜಮನೆತನದ ಮೆರಗು ನೀಡುತ್ತದೆ. ಚಿನ್ನದ ಆಭರಣಗಳೊಂದಿಗೆ ಇದು ಅದ್ಭುತವಾಗಿ ಕೂಡ ಹೊಂದಿಕೊಳ್ಳುತ್ತದೆ. ಅದೇ ರೀತಿ ಗುಲಾಬಿ ಬಣ್ಣವು ಸೌಂದರ್ಯ, ಮೃದುತ್ವ ಮತ್ತು ಸಂಭ್ರಮದ ಸಂಕೇತ. ಗಾಢವಾದ ರಾಣಿ ಪಿಂಕ್ ಬಣ್ಣದ ಸೀರೆಗಳು ಹಬ್ಬದ ಸಂಭ್ರಮವನ್ನು ದುಪ್ಪಟ್ಟು ಮಾಡುತ್ತದೆ. ಹಾಗೆ ವೀಕ್ಷಕರೇ, ಆಭರಣ ಮತ್ತು ಹೂವುಗಳ ಅಲಂಕಾರ. ಕೇವಲ ರೇಷ್ಮೆ ಸೀರೆಯಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಗೆ ತೊಡಿಸುವ ಒಡವೆಗಳು ಕೂಡ ಅಲಂಕಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ದೇವಿಗೆ ಟೆಂಪಲ್ ಡಿಸೈನ್ ಆಭರಣಗಳು, ಕಾಸಿನ ಸರ, ಲಕ್ಷ್ಮೀ ಹಾರ, ಜುಮುಕಿ ಹಾಗೂ ಕೈತುಂಬ ಬಳೆಗಳನ್ನು ತೊಡಿಸೋದ್ರಿಂದ ದೇವಿಯ ಸೌಂದರ್ಯ ಇಮ್ಮಡಿಯಾಗುತ್ತದೆ. ಇನ್ನು ಹೂವುಗಳ ವಿಚಾರಕ್ಕೆ ಬಂದರೆ ದೇವಿಯ ಜಡೆಗೆ ಹಾಗೂ ಪೂಜೆಗೆ ಸುವಾಸನೆ ಬೀರುವ ಮಲ್ಲಿಗೆ ಹೂವನ್ನು ಬಳಸುವುದು ಸಾಂಪ್ರದಾಯಿಕವಾಗಿ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದಂದು ಈ ರೀತಿಯಾಗಿ ಭಕ್ತಿ ಹಾಗೂ ಶ್ರದ್ಧೆಯಿಂದ ಸೂಕ್ತ ಬಣ್ಣದ ವಸ್ತ್ರ ಹಾಗೂ ಆಭರಣಗಳಿಂದ ದೇವಿಯನ್ನು ಅಲಂಕರಿಸಿ ಪೂಜಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.